ರಿಸೆಪ್ಷನ್ಗೆ ಹೋಗ್ತಾ ಇರೋವಂಥದ್ದು. ಮಮ್ಮಿ ಯಾವ ಥರ ರೆಡಿ ಆಗಿದ್ದಾರೆ ತೋರಿಸೋಣ ಅಂತ ಅಂದ್ಕೊಂಡೆ, ಅಲ್ಲಿ ತುಂಬ ಲೈಟ್ ಬರ್ತಾಯಿತ್ತು, ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ನಾನು ಮಮ್ಮಿ ಯಾವ ಥರ ರೆಡಿ ಆಗಿದ್ದೀವಿ ಅಂತ ಇವಾಗ ನೀವು ನೋಡ್ಬೋದು. ಮಿನಿನ ಇವರು ಆ್ಯಕ್ಚುಲಿ ಮಧ್ಯಾಹ್ನ ಹೇಳ್ತಾ ಇದ್ರು, ಇವಳನ್ನ ಸಂಜೆ ಕರ್ಕೊಂಬರೋದು ಬೇಡ, ಹೇಳಿದ ಮಾತೆ ಕೇಳಲ್ಲ ಅಂತ. ಕರೆಕ್ಟು ನಾವು ರಿಸೆಪ್ಷನಿಗೆ ರೆಡಿ ಆಗೋ ಟೈಮಲ್ಲಿ ಅವಳು ಮಲ್ಕೊಂಡ್ಳು, ಹಾಗಾಗಿ ಅವಳನ್ನ ಬಿಟ್ಟು ಬಂದ್ವಿ. ನಾನು ವೆಯ್ಟ್ ಮಾಡಿ ಮಿನಿ ಎದ್ದ ತಕ್ಷಣ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿದೆ. ಬಟ್ ಇವ್ರು ಹೇಳಿದ್ರು ಬೇಡ ಬೇಡ ಹೋಗಿ ಬಂದುಬಿಡೋಣ, ಅವಳು ಎಷ್ಟೊತ್ತಿಗೆ ಹೇಳ್ತಾಳೆ ಏನೋ ಗೊತ್ತಿರಲ್ಲ, ಮತ್ತು ನಾವು ಇಪ್ಸಕ್ಕೆ ಹೋದ್ರು ಮತ್ತು ಅವಳಿಗೆ ಮೂಡ್ ಫುಲ್ ಹಾಳಾಗಿಬಿಡುತ್ತೆ, ಆರಾಮಾಗಿ ನಿದ್ರೆ ಮಾಡಲಿ, ನಾವು ಹೋಗಿ ಬಂದುಬಿಡೋಣ ಅಂತ ಹೇಳಿದ್ರು. ಮತ್ತು ಮಧ್ಯಾಹ್ನನೂ ಅಷ್ಟೇ ಬಂದು ಕುಂದು ಅವಳಿಗೂ ಸುಸ್ತಾಗಿತ್ತು ಪಾಪ, ಹಾಗಾಗಿ ಮಲಗಲಿ ಅಂತ ಹೇಳಿ ಅವಳನ್ನ ಬಿಟ್ಟು ಬಂದ್ವಿ. ನನ್ನ ಹಸ್ಬೆಂಡ್ಗೆ ಫುಲ್ ಖುಷಿ ಆ್ಯಕ್ಚುಲಿ. ಅದು ಒಂದು ಗಾದೆ ಇದೆ ನೋಡಿ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ, ಆ ಥರ ಆಯಿತು. ಫಂಕ್ಷನ್ ಅಷ್ಟೇ ತುಂಬಾ ಚೆನ್ನಾಗಾಯಿತು, ತುಂಬಾ ಎಂಜಾಯ್ ಮಾಡಿದ್ವಿ. ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.